ಅಲ್ಲೋ ನನ್ನ ಮಗನ ನನಗ ಕಣ್ಣು ಕಾಣುದಿಲ್ಲ 60 ವರ್ಷ ಮುದುಕಿ ಅಲ್ಲ ಪ್ರಾಯದ ಗಣಮಗದಿಯಪ್ಪ ನಾನ್ ನನ್ನಾರ ಒಂದಿಟ್ಟು ನೋಡಬೇಕಲ್ಲ ಓಯ್ ನಾನು ನೋಡಿ ಎಲ್ಲಿ ಬಂದಲ್ಲಿ ಭೇಟಿ ಆರಾಮದೇವೆ ನೀವು ಯಾರ್ಯಾರು ಬಂದಿರಿ ಯಾರ್ಯಾರು ಬಂದಿರಿ ಯಾರ್ಯಾರು ಬಂದಿರ ಅಂದ್ರೆ ಗಾದ್ ಹಿಡ್ತೇ ಇದೆ ಕೇಳ್ಬಿಟ್ರೆ ಚಲೋ ಆಕಿತ್ತು ಯಾರ್ಯಾರು ಬಂದಿರ ಅಂದ್ರ ಇದು ಏನೋ ಒಟ್ಟ ಹಿಂದ್ ಮುಂದೈತಿ ಯಪ್ಪ ಯಾರ್ಯಾರು ಬಂದ್ರ ಅಂತ ಕೇಳ್ರಿ ನನ್ನ ಮಗಳ ಗಂಗವ್ವ ನಾನು ಬಂದಿವ ನನ್ನ ಮಗನೇ ಹ್ಮ್ ಯಪ್ಪ ನನಗೊಂದು ದೊಡ್ಡ ದರ್ಕಾತಾಗಿತ್ತು ಏನಂದ್ರ ಯಪ್ಪ ನಾವು ದೇವ್ರು ಬಂದಿವಿ ಬಸವಂತರಿಗೆ ಯಪ್ಪ ನೀವು ದೇವ್ರು ಬಂದ್ರಿ ಬಾಳ ಚಲೋ ಆತು ಯಪ್ಪ ನೀವ್ ಎಲ್ಲಿದ್ದೀರಿ ನಾವು ಅಲ್ಲೇ ತೊಟ್ಟ ತಳಗದೇವು ಅಲ್ಲೇ ಮ್ಯಾಲ ಆತ್ ಬಿಡ ನಾವು ತಳಗ ನೀವು ಮ್ಯಾಲ ಬರಬರಿ ಆತಳ ಇರ್ಲಿಪ್ಪ ಒಂದ್ ದುಡ್ಡು ಬೇಕಾಗಿತ್ತು ಯಾಕೆ ನನ್ನ ಮಗನ ಹೊರಗಂಟ್ಲೆ ಯಪ್ಪ ನೀನು ರಗಡ ಶ್ರೀಮಂತ ಅದಿ ಇಲ್ಲ ಅನ್ನೋದಿಲ್ಲ ಬೈಲ್ ಹಂಗಲ್ಲ ಊರಾಗ ಶ್ರೀಮಂತನಿ ಆದ್ರ ನಮಗ್ ದುಡ್ಡು ಯಾಕೆ ಹರ್ಗ ತೆಗಿತಂದ್ರ ಪೂಜಾರಿಗೆ 100 ರೂಪಾಯಿ ಬೇಡ 10,000 ರೂಪಾಯಿ ಬೇಡ ಬರೇ ಒಂದು ದುಡ್ಡು ಕೊಟ್ಟರು ನಮ್ಮದೊಂದು ಬಟ್ಲ ಕೊಡ್ತಾನಂತ ಅದಕ್ಕಾಗಿ ನನ್ನ ಮಗನ ವರ ಕೊಟ್ಬಿಡು ಬಾಳ ಚಲೋ ಕೊಡಪ್ಪ ಸಂಸ್ಕಾರಕ್ಕೆ ಹೋಗುವ ಇದೇನು ಮಲು ಅಯ್ಯವ ಆ ಸರನ ತೆಗೆದು ಕೊಟ್ಟು ಬಿಡ್ರಿ ಹೋಗ್ಲಿ ಕಡೆ ಬಾಳ ಚಲೋ ಆಕೈತಿ ಅದೊಂದು ಕೊಟ್ಟಪ್ಪ ಅಂದ್ರ ಬೆಳಗಿನ 5 ಗಂಟೆಗೆ ರೆಡಿ ನಾನ ಯಪ್ಪ ಹೋಗಿ ಬರ್ತಾನಂಗ್ರೆ ನಮಸ್ಕಾರ ಹೋಗಿ ಬಾಯಪ್ಪ ತಂಗಿ ಗಂಗವ್ವ ಯಾವ ನೀವು ಎಮ್ಮ ಇಸ್ಕೊಂಬಂದಿ ಅದು ಅಗದಿ ನನ್ನ ಕಾಸು ನಾನು ಅಳಿಯವ ಹೌದು ಎಮ್ಮ ಭೇಟಿ ಆದ್ರಲ್ಲ ಭೇಟಿ ಆಗಿ ಒಂದು ದುಡ್ಡು ಇಸ್ಕೊಂಡ ಬಾಂಡೇವು ಇಸ್ಕೊಂಡ ಬಂದಿ ವರನ ಕೊಟ್ಟಾನೇವು ಆಹಾ ಕೊಟ್ಟನು ಅವರಿನ ಕೊಟ್ಟು ಬಿಡ್ಲೆ ಯವ್ವ ಆದ್ರ ಕೊಡ್ಬೇಕಾದ್ರೆ ಹಾ ಎಮ್ಮ ಒಂದು ಪೂಜಾರಿ ಮಾತು ಕೇಳ್ಬೇಕು ಅಲ್ಲ ಹೊಲಕ್ಕೆ ಬರ್ತಾನೋ ಹೊರಿ ಕಣಗಿ ಒಯ್ತಾನೆ ನೋಡಲ್ಲಿ ಕನ್ನಕ್ಕೆ ಬರ್ತಾನೋ ಕಾಳ ಒಯ್ತಾನೆ ಮನೆಗೆ ಬರ್ತಾನೋ ಹಿಟ್ಟ ಬಿಕ್ಸ ಕಜ್ಜ ಸಹಿತ ಎಲ್ಲಾನು ಒಯ್ತಾನೆ ಇಷ್ಟೆಲ್ಲ ನಾವು ಬಿಡೆ ಮಾಡಕ ಇಲ್ಲಿ ಮತ್ತ ನಮ್ಮ ಮತ್ತೆಗಿನ ದುಡ್ಡು ಯಾಕೆ ಬೇಕಂತಾನೆ ಕೇಳ್ತಲ್ಲ ಕೇಳಿ ಯಪ್ಪ ಪೂಜಾರಿ ಅಮ್ಮ ಪರಮ್ಮ ಹೇಳ್ಬೆ ಅಲ್ಲೋ ಯಪ್ಪ ಆ ಲಗಳಾರ ಮಂಟ ಅಂದವ್ರ ಗಂಗವ್ಗಳ ನಿನಗ ರಗಡಿ ಬಿಡಿಯ ಮಾಡಾರಂತ ಅಂತದೇನಂದ್ರೆ ಹೊಲಕ್ ಹೋಗಿ ಅಂತ ಹೊರಿ ಕಣಕಿ ತರ್ತಿ ಅಂತ ಹೌದು ಕಣಕ್ ಹೋಗಿ ಅಂತ ಕಾಳ ತರ್ತಿ ಅಂತ ಮನಿಗ್ ಹೋಗಿ ಅಂತ ಹಿಟ್ಟ ಭಿಕ್ಷ ಕಜ್ಜ ಎಲ್ಲಾನು ಐತೆ ಅಂತ ಒಳ್ಳೇದು ಮತ್ತ ದುಡ್ಡು ಯಾಕೆ ಬಿಡತ್ತೀಯಪ್ಪ ಅಮ್ಮ ಅಲ್ಲವೇ ಆ ಲಗಳಾರ ಗಂಗಮ್ಮ ಅಮಾಸಿಗೆ ಬರ್ತಾಳು ಏರ್ಸ್ಕೊಂಡ ಹೊಕ್ಕಳ ಅಂದ್ರ ನೆವೇದಿ ಮತ್ತ ಹುಣಿಗೆ ಬರ್ತಾಳು ಕಾಯಿ ಹಂಗ ಒಡ್ಸ್ಕೊಂಡ ಪಟ್ಟ 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 ಒಡ್ಸ್ಕೊಂಡ ಹೊಕ್ಕಳ ಇಂತ ನಮ್ಮ ತಳದಮ್ಮನ ಜಾತ್ರೆಯಾಗ ಒಂದ್ ಕೆಂಪು ಬಿಲ್ಲಿ ಆದ್ರ ಬಾಳ ಬೇಮ ಅದು ಕರೇನೆಯಪ್ಪ ಯಾಕಂದ್ರೆ ನಮ್ಮ ದುಡ್ಡು ಬಿಟ್ಟೆ ಅಂದ್ರ ಗುಡಿಗೆ 10,000 ಮಂದಿ ಬರ್ತದ ಅವ್ರದ್ದು ಬಿಡ್ಬೇಕಾಕತಿ ಹೌದು ಎಲ್ಲಾನು ವಿಚಾರ ಮಾಡ್ಬೇಕಾಕತಿ ಯಪ್ಪ ಈ ದುಡ್ಡು ಅಂತೀಯಲ್ಲ ಈ ದುಡ್ಡ ತಗೊಂಡ್ಬಿಡಂಗ ಹೌದ ಅನ್ಬೇಂಗರ ಅಮ್ಮ ಕೊಡಬೇಲೆ ಇದು ಹೆಂಗೈತ್ ನೋಡು ಯಮ್ಮ ಏನ್ ಸ್ವಲ್ಪ ಮುಂದಕ್ಕೆ ಪಾಠ ಗರಗ ಕಾಣಕತ್ತೈತಿ ಏ ಅಮ್ಮ ಹುಬ್ಬಳ್ಳಿ ಕಾಣಕತ್ತೈತಿ ಏ ಮುದಕ್ಕೆ ಹೇಳಪ್ಪ ಹಂಗ ತಳ 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 ಹಂಗ ಮಿರಿ 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 ಹಂಗ ಬಗ 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 ಮಿಂಚಾತದ ಅಲ್ಲವೇ ನಿಂದು ನಿಮ್ಮ ಗಂಗಂದು ಮ್ಯಾಲ ನಿಮ್ಮ ಮದ್ದನ ಸದಕ್ ಮಾರಿ ಕಳತ್ತಿದ್ದ ಯಪ್ಪ ನಂದೇನು ಬೇಡ ಯಾವತ್ತು ದುಡ್ಡನ್ನ ಹಂತೇಕಂತ ನೀ ನೋಡು ಮೊದಲು ಅಲ್ಲವೇ ಅದೊಂದು ದುಡ್ಡು ಬೇಕಂತ ಅರ್ಧ ತಾಸು ನಿಂತಿದ್ದಿ ಒಂದು ಕೆಲಸ ಮಾಡಿ ನನ್ನ ಮಗನ ಯಾವಾಗ ದುಡ್ಡಿನ ಮೇಲೆ ಭಕ್ತಿ ಇಟ್ಟಿ ಅಂದ್ರೆ ಅದಕ್ಕೊಂದ ತೂತ್ ತೆಗಿ ಹೌದು ತೂತ್ ತಗದ ಒಂದ್ ದಾರ ಕಟ್ಕೊಂಡ್ ಆಗಿಲಿ ಎಷ್ಟಿಗೆ ಹೆಂಗ್ ಬೋರ್ಡ್ ಹಾಕಿರ್ತಾರಲ್ಲ ಹಂಗ ಊರೆಲ್ಲ ಗಂಗಾಣ ದುಡ್ಡು ಗಂಗ ಹೇಳ್ಕೊಂತ ತಿರ್ಗಾಡ ಹೇ ಮುದಕ್ಕೆ ಹಂಗೇನ್ ಬೇಡ ಏನ್ ಮಾಡ್ತಿ ಒಂದ್ ಸ್ವಲ್ಪ ತಿಕ್ ಬಟ್ ಬಿಡ್ತಿದ್ನಲ್ಲ ಇದನ್ನ ಹೌದಾ ನಿನ್ನ ಕೈಯಾಗ ಕೊಟ್ಟಿವನ ನೀ ಕಿಸದಾಗರ ಇಟ್ಕೋ ಏನು ಬೇಕಾದ ಮಾಡ್ಕೋ ನಮ್ಮ ಕಾಯಿ ಹೊಳಕೆ ತಾನ ಹೋಗ್ತೀವ್ ಹೌದಾ ಬ್ಯಾಂಗಾರ ಮುದಕ್ಕೆ ಹಂಗಾರ ಯಪ್ಪ ನಾ ಹೋಗ್ತಿಲ್ಲ ಏನ ಹೌದಾ ಬೇ ಮುದಕ್ಕೆ ಬಾಯ್ಲೆ ಮತ್ತೇನು ನನ್ನ ಮಗನ ಅಲ್ಲ ಬೇ ಇಂತ ದೊಡ್ಡ ನಮ್ಮ ಹಂಗಾರಿಕೆ ಊರಾಗ ತಳನಮ್ಮನ ಜಾತ್ರೆಯಾಗ ಇಂತ ದೊಡ್ಡ ಜಾತ್ರೆ ಒಳಗ ನೀ ಇಂತ ಜಾತ್ರೆ ಬಿಟ್ಟು ಊರು ಹೊಕ್ಕ ನನ್ನ ಹಾಕತ್ತಿ ಅಲ್ಲ ಬಾಯ್ಲೆ ಯಾಕೆಪ್ಪ ಇಲ್ಲಿ ನೋಡಿಲ್ಲ ಇಲ್ಲಿ ಧಾರವಾಡ ಕಡೆ ಆ ನಮ್ಮನೆ ಹಂಗ ಬಗ 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 ಮಿಂಚಾತತಿ ಮಳೆ ಬಾ ಈ ಕಡೆ ನೋಡಿಲ್ಲ ಬಾಯ್ಲೆ ಈ ಕಡೆ ಬಾಯ್ಲೆ ನೋಡಿಲ್ಲ ಇಲ್ಲಿ ಹಂಗ ಬಗ ಬಗ
ಹೋದಲ್ಲ ಯಪ್ಪ ನಡಕ್ಕ ಹೊಕ್ಕ ಹೊಡ್ಯಾಕತ್ತೆ ಅಂದ್ರ ಹಾ ಹಾ ಅಮ್ಮ ಆಚೆಗಡೆ ಗಂಗಮ್ಮ ಬಾಳ ವಯಸ್ಸು ಹರಿಯದ ವಯಸ್ಸು ತಡ್ಕೋತಾಳ. ಹೌದಪ್ಪ ನಾ ನೀರಾಗ ಹರಿದು ಹೋಗ್ಕೊಂಡಿ. ಹಂಗೇನಿಲ್ಲ, ಹಾ ಹಾ ನಿಮಗ ಇಲ್ಲೇ ಇರೋಣ. ಇಲ್ಲೇ ಇದ್ದ ವ್ಯವಸ್ಥಾನ ಮಾಡ್ತೇನೆ. ಏನೇನ? ನಿಮಗ ಕೋಲೆನ ಕೊಡ್ತೇನೆ, ಗುಂಡೆನ ಕೊಡ್ತೇನೆ, ಮ್ಯಾಲ ಒಂದು ಪಡಿ ಕಡ್ಲಿ ಬ್ಯಾಳಿನೂ ಕೊಡ್ತೇನೆ. ಹಾ 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 ಮತ್ತ ಅದ್ರ ಮೇಲೆ 1 kg ಕೆಂಪು ಬೆಲ್ಲನು ಕೊಡ್ತೇನೆ. ಹಾ ಹಾ ಹೋಳಿಗೆ ಮನಿ ನಿಮ್ದು, ಹಿಂಗ ಲಟ್ಟಿ ಗುಣಿ ನಂದ. ಹಾ 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 ಇಬ್ರು ಕೂಡ ಬೆಳತಾನಕ ಹಂಗ ಲಾಡ್ಸಿದ್ದ ಹಂಗ ಮ್ಯಾಗರ ಮಗ ಹಾಕಿ ಲಾಡ್ಸಿದ್ದ. ಹಾ ಹಾ ಬೆಳಿಗ್ಗೆದ್ದ ಹಾ. ಒಂದ್ ಕೆಲ್ಸ ಮಾಡ್ರಿ ನೀವು. ಏನು ಗುಗಳ ಎಬ್ಬಿಸ್ತಿ? ಹಂಗೇನಿಲ್ಲ, ಬೆಳಿಗ್ಗೆದ್ದ ನಂದ ಮುದ್ದುರ್ ಗುಣಿ ಎದ್ದಿರ್ತೈತಿ. ಹಾ ಜಾತ್ರೆಗೆ ಬಂದಿರಂದ್ಮ್ಯಾಗ ಬಾಳ ವರ್ಷಕ್ ಬಂದಿರಿ. ಹಾ ಹಾ ಇಬ್ರು ಕೂಡಿ ನೋಡ್ಕೊಂಡ್ ಹಂಗ ಹರ ಅನ್ಕೊಂತ ಹೋಗ್ಬಿಡ್ರಿ. ಯಪ್ಪ ಹಾ ನಿನ್ ಲತ್ತಿ ಗುಣ ಐತಿ, ಹೌದು ಮತ್ ಹೋಳಿಗೆ ಮಣಿ ಇಲ್ಲ. ಅಮ್ಮ. ಏನಿಲ್ಲ ಅಲ್ಲಿ ಹೋಳಿಗೆ ಮಣಿ ಇರಬೇಕು. ಅದ್ಯಾಕೆ ಹೋಳಿಗೆ ಮಣಿ ಇಲ್ಲ ನಿಂದ ಹೇಳ ನನಗೆ ಮೊದಲು. ಅಮ್ಮ ಹೇಳು. ಮಂದಿ ಹೋಳಿಗೆ ಮಣಿ ಮ್ಯಾಗ ಎಟ್ಟತ್ ನಾಟಿಸ್ಕೊತಾನ್ರಿ ಇವ. ಸುಳ್ಳ ಕರೇನ್ರು? ಏಯ್ ನಿನ್ ಲತ್ತಿ ಗುಣ ಇದ್ದ ನನಗೂ ಗೊತ್ತೈತಿ. ಮೊದಲು ಹೋಳಿಗೆ ಮಣಿ ಇಟ್ಕೊಂಡಿಂದ. ಅಮ್ಮ ನಿಮ್ಮ ಗಂಗಾ ಹೇಳಟ. ಆಹಾ ಯವ್ವ ಏನಂತ? ಏನ ಪೂಜಾರಿ ದಗದ ಯವ್ವ. ಏನಂತನಮ್ಮ? ಯಪ್ಪ ನೀ ಎಟ್ ಕಡೆ ಹೋಗು ಬಾಯವ ಇಲ್ಲಿ. ಯಾಕವ? ಬಾರ ನಮ್ಮ ಬಾಳ್ ಹೇಳಿ ನೆನಪಾಕತ್ತಲ್ಲಿ ಅಂಬಲ್ಲ. ಆಹಾ ಯವ್ವ ಇಲ್ಲೇ ಗದ್ರಸತಿ ಅಂತ ಇಲ್ಲಿಗ ಹೌದಲ್ವಾ? ಲೋಕ್ರ ಮೇಲೆ ಆಹಾ ಇಲ್ಲೇ ಮಿಂಚಾಕತೈತಿ ಅಂತೇವ. ಸಾಕತಿ. ಇಲ್ಲಿ ಬಂತ ಏನಮ್ಮ ಅದು? ಯವ್ವ ಮಳಿ 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 ಮಳಿ. ಯಮ್ಮ ಆಹಾ ನೋಡು ಇಂಥ ಮಳ್ಯಾಗ ನೀವು ಹೋಗು ಚಲೋವಲ್ಲ. ಚಲೋವಲ್ಲ. ಬ್ಯಾಳಿ ಕೊಡ್ತನು, ಬೆಲ್ಲ ಕೊಡ್ತನು, ಅಕ್ಕಿ ಕೊಡ್ತನು, ಮಾಡ್ಕೊಳಕ್ ಬಾಂಡೆ ಸಾಮಾನು ಕೊಡ್ತನು. ಕೊಡ್ತನು. ನಾವ್ ಇಬ್ರು ಕೂಡ ಅಡಿಗೆ ಮಾಡೋದಂತ, 3 ಮಂದಿ ಕೂಡ ಊಟ ಮಾಡೋದಂತ. ಊಟ ಮಾಡ್ಬೇಕ. ಯವ್ವ ಹಾ ನಾನು ಅಲ್ಲೇ ಹೊರಗ ಗರ್ಭದ ಗಿಡ ಮುಣ್ಕೊಳ್ದಂತ, ಹಾ ನೀನು ಅಲ್ಲೇ ನಡಕ್ ಮತ್ತೊಂದು ಕೋಲೆ ಐತಿ ಅಲ್ಲೇ ಮುಣ್ಕೋದಂತ. ಆಹಾ ಮುಂದ ರಾತ್ರಿ 12 ಗಂಟೆಗೆ ಅಡ್ಡ ಪಲ್ಲ ಕೇಳ್ತೈತಿ ಅಂತೇವ್. ಅಡ್ಡ ಪಲ್ಲಕ್ಕಿ. ಯವ್ವ ಆಹಾ 1 ಗಂಟೆಗೆ ಮುದ್ರಗಣಿ ಹೇಳ್ತೈತಿ ಅಂತೇವ್. ಓಹೋ ಏನಿವನು ಮುದ್ರಗಣಿಯೋ, ಆಹಾ. ಏನಿವನು ಹೋಳಿಗೆ ಮಣಿಯೋ. ಹೌದಾ ಇವ? ನಮ್ಮ ಕೈಯ ಸಿಕ್ಕು ಒದ್ದಾಡ ಹಾದಿ ಮಗಳ ಏನಾಯ್ತು? ಮುದ್ರಗಣಿ ಅಂತ ಯವ್ವ. ಆಹಾ ಅದಕ್ಕ ಅನ್ನಿ ಹಾ ಮರ್ತನಿ ಯವ್ವ. ಮತ್ತೇನಂತ? ಲತ್ತಿ ಗುಣಿ ಅವಂದಂತ, ಹಾ ಹಾ ಹೋಳಿಗೆ ಮಣಿ ನಮ್ಮದಂತ. ಮತ್ತ ನೀ ಏನ್ ಹೇಳಿದಿ? ನಾನೇ ಆಹಾ ನಿಂದ ಲತ್ತಿ ಗುಣಿ ಐತಿ ಕರೆ ಐತೆ, ಐತಿ ಅದಕ್ಕೆ ಹೋಳಿಗೆ ಮಣಿ ಯಾಕಿಲ್ಲ ಅಂತ ಕೇಳಿದಿ? ಹೌದು ಹೌದಲ್ಲ? ಯವ್ವ ಹಾ ನೋಡು, ವಾಳ್ನಿತ್ತಂದ್ರ ಮ್ಯಾಲ ಒಣಕಿ ಬೇಕ್ರಿ. ಸುಳ್ಳ ಕರೇನ್ರಿಪ್ಪ? ಬೀಸು ಕಲ್ಲಿದ್ರ ಮ್ಯಾಲ ಅದಕ್ಕೊಂದು ಗೂಟ್ ಬೇಕ. ಇವದೊಂದು ಗೂಟ ಗೂಟ ಅಂತ ನಾನು ನೋಡ್ರಿಪ್ಪ. ಯವ್ವ ಆಹಾ ಇವ್ ಲತ್ತಿ ಗುಣಿ ತಗೊಂಡು ಏನ್ ಮಾಡುದ? ಹೌದಲ್ವಾ? ತಳಗ ಬೇಕಲ್ಲ, ಬೇಕಲ್ಲ, ಎಲ್ಲಿ ಉದ್ದಾಗಾಕ. ಎರಡು ಜೋಡ್ ಬೇಕ. ಅದಕ್ಕ ಇನ್ನ ಹೋಳಿಗೆ ಮನೆ ಮಾಡ್ಕೊಂಡ್ ನಾನು ಇಲ್ಲೋ ಯಾಂಬಲ್ಲ. ಆಹಾ ನನಗೂ ಪಕ್ಕ ಗೊತ್ತಿಲ್ಲ. ಹೌದು 9 ಗಂಟೆಗೆ ಆ ಹುಡುಗಂದ ನಂದು ಪರಿಚಯಪ್ಪ. ಪರಿಚಯ ಯಾವ ಇರ್ಲಿ ಹಾ ಇಟ್ಟಂತಾನು ನೋಡ್ಕೊಂಡ್ ಬೇಡ್ಕೊಂಡ ಹೋಗ್ರಿ ಅಂತಾನೆ. ಯವ್ವ ಹೆಂಗಿರುನು ನೋಡಮ್ಮ ಈ ಸದ್ದೆ ಯವ್ವ ಇರುನು ಅಂತ ಕೇಳ್ತಿಲ್ಲಮ್ಮ. ಹ್ಮ್ ನೋಡಮ್ಮ ನಾವ್ ಈ ಸದ್ದ ಬಂದ ಬಾಳ ಹೊತ್ತಾಯ್ತು. ಬ್ಯಾಳಿನೂ ಅಲ್ಲೇ ಇಟ್ಕೊಲಿ, ಬೆಲ್ಲಾನು ಅಲ್ಲೇ ಇಟ್ಕೊಲಿ. ಹಾ ಹಾ ಅಡಿಗೆ ಮಾಡಕ ಬಾಂಡೆ ಸಾಮಾನು ಏನು ಕೊಡ್ತಾನಂದನಲ್ಲ. ಇನ್ನೊಂದ್ ಯಾವ ಆಹಾ ಆ 1 ಗಂಟೆ ಮುದ್ರಗಣಿ ಹೇಳ್ತಂತ, ಅದಕ್ಕೆ ಬ್ಯಾಡ. ಬೇಡ, ಅವ್ನ ಮುದ್ರಗಣಿ ಅವನ ಎಬ್ಬಿಸ್ಕೊಲಿ, ಅವ್ನ ಆಟ ಪಲ್ಲಕಿನ ಅವನ ಎಬ್ಬಿಸ್ಕೊಲಿ. ನಾವು ಬಂದಾಗ ನಮ್ಮ ದೇವ್ರ ಕರೆ ಮುಗ್ದೈತಿ, ನಾವು ಹೋಗೇ ಬಿಡು ನನ್ನ ಮಗಳ. ಹೋಗಿ ಬರ್ತೀವಿ ಅಂತ ಹೇಳ್ಬಿಡು. ಪೂಜಾರಿ ಅಮ್ಮ ಹೇಳ್ಬೇ. ಹೇಳ್ಬಂತ ಪಕ್ಕದ ಎಣೆ ಪೌಸ್ಯಾರ ಮ್ಯಾಲ ನೋಟಾಕ. ಯಪ್ಪ ಹಾ ನನ್ನ ಮಗನ ಪೂಜಾರಿ, ಹಾ ನಿನ್ನ ಅಡ್ಡ ಪಲ್ಲಕ್ಕಿನೂ ನೀನ ನೋಡ್ಕೋ. ಹೌದನ? 1 ಗಂಟೆಗೆ ನೀನು ಮುದ್ರಗಣ್ಣಿನೂ ನೀನ ನೋಡ್ಕೋ. ಯಾಕೆ ಬೇ? ನಮ್ಮ ದೇವ್ರ ಕರೆ ಮುಗಿತ್ ನನ್ನ ಮಗನ, ನಮಗೆ ಅಪ್ಪಣೆ ಕೊಡು, ನಾವು ಹೋಗಿ ಬಿಡ್ತೀವಿ. ಬೇ ಮುದಕ್ಕೆ ಯಾಕ ಹೋಗ ರಂಗರ ಹೋಗ್ತೀವಲ್ಲ? ಅಲ್ಲ ಹ್ಮ್ ಹೋಗುದು ಹೋಗ್ಕಿರಿ, ಸ್ವಲ್ಪ ಏನಾರಟ್ಟು ಒಳಗಿಂದ ಅಳಿಗಾಡ್ಸ್ ಹೋಗಲ್ಲ. ಒಳಗಿಂದು ಹಾ ಯವ್ವ ಏನಂತಮ್ಮ? ಹೋಗೋದು ಹೋಗ್ಕಿರಿ, ಆಹಾ ಒಳಗಿಂದ ಅಳಿಗಾಡ್ಸೋರಂತ ನಾವು. ಏನದ ಹಂಗಂದ್ರ ಕೇಳ. ಅಮ್ಮ ಒಳಗಿಂದ ಅಳಿಗಾಡ್ಸ್ ಹೋಗ್ರಿ ಅಂದ್ರ ದೇವರ ಗುಡಿಯಾನ ಹಿಂಗ ಗಂಟೆ ಮತ್ ಹಿಂಗ್ ಮೊದಲೇ ಹೇಳ್ಬೇಕ. ಯಪ್ಪ ಕೌಸಿನಾಗಿಟ್ಟು ಹೇಳಾಕತ್ತೀಯಲ್ಲ. ಒಳಗಿಂದ ಅಂದ್ರೆ ನಾವು ಬೇರೆ ತಿಳ್ಕೊಂಡಿವು. ಯಾಕ ಯಪ್ಪ ಸುಳ್ಳು ಕರೇನ ಯಾವ? ಆಹಾ ಒಳಗಿಂದ ಅಂದ್ರೆ ಏನಂತ ಅವಾಗ ತಂದ್ ನಾವು ಗಂಟಿ ಇದನ್ನ ಬಿಡದ್ ಹೋರಿ ಅಂತ ಹೇಳಿ. ಗಂಟಿ ಯಪ್ಪ ನಾವು ಗುಡಿಗೆ ಬರುವಾಗ ಗಂಟಿ ಬಿಡದ ಒಳಗ್ ಬಂದಿವು. ಹೌದನ? ಹಾ ಹಾ ಅದಕ್ಕ ಇನ್ನ ಹಚ್ಕೊಂಡು ಹೋಗೋಣ. ನೀನ್ ಹಚ್ತೀವ? ಏ ಮುದಕ್ಕೆ ಹಾ ಮತ್ತ ನಾ ಹೇಳ್ದ ನಿನ್ನೆ ಹೇಳಿ ಬಂದಿರ ಅನ್ಬೇಕು, ಸ್ವಲ್ಪ ಬಡ್ಸ್ಕೊಂಡ ಹೋಗ ಅಂತ ಹೇಳಿನಿ. ಬಡಿಸ್ಕೊಂಡ? ಹೌದು. ಏನದ? ಅಲ್ಲ ಬೇ ನೌಲಗರಿ ಅಂತ ಹೇಳಿನಿ. ನವಲಗರಿ ಹಾ ಯಪ್ಪ ಹಾ
ನೌಲ್ಗರಿಯು ನಿನ್ನ ಕೈಯಾಗೈತಿ, ಹೌದು ಗಂಟಿಯು ನಿನ್ನ ಕೈಯಾಗೈತಿ. ಕರೆದ ಗಂಟಿ ಎಡ್ ತಳಗಿಡು, ನೌಲ್ಗರಿ ನಮ್ಮ ತಲೆ ಮೇಲೆ ಇಡು. ಹಾ ನಮ್ಮ ಗಾಳಿ ಪಾಳಿ ಇದ್ರೆ ಎದ್ದು ಹೋಗ್ತಾವ. ಅಮ್ಮ ಅಲ್ಲವೇ ನಿನಗೆ ಎಷ್ಟ್ ಸರ ಹೇಳಿ ಅಲ್ಲ ಹೋಗಾರ ಹಂಗಾರ ಹೋಗವ್ರ ಅಂತ ಹೋಗಾರೋಣ ಇಬ್ರು ಕೂಡ ಹಾಕಿರಿ ಇಲ್ಲ ಅಲ್ಲ ಹೋಗುದು ಹೋಗಿರಿ ಒಂದ್ ಸ್ವಲ್ಪ ಹಚ್ಕೊಂಡು ಹೋಗ ಅಂದೆ. ಹಚ್ಕೊಂಡು ಹೋಗ್ಬೇಕು ಹೌದು ತಂಗಿ. ಏನಮ್ಮ ಯಮ್ಮ ಹೋಗುದು ಹೋಗ್ರಿ ಹಚ್ಕೊಂಡು ಹೋಗ್ರಿ ಬೇ ಹಚ್ಕೊಂಡ್ ಅಂತಾನೇವ. ಯಮ್ಮ ಹಚ್ಕೊಂಡು ಹೋಗುದ್ರ ಏನು ಕೇಳ್ಬೇಕಿಲ್ಲ. ಯಪ್ಪ ಏನದು? ಅಮ್ಮ ದೇವರ ಗುಣ ಅಲ್ಲವೇ ಅಷ್ಟು ಗೊತ್ತಾಗಲ್ಲ ನಿನಗ. ಯಪ್ಪ ಗೊತ್ತಾಕತೆ. ಹಾ ಯಪ್ಪ ನೀನ ಹಚ್ತೀವೋ ನಾವು ಹಚ್ಕೊಳ್ಳೋ? ನೀವ ಸ್ವಲ್ಪ ಬಂದಿರ ನಿಮಗ ಭಕ್ತಿಂದ ಸ್ವಲ್ಪ ಹಂಗಾರ ಹಚ್ಕೊಂಡು ಹೋಗ ಅಂತ ಹೇಳಿ. ಅದಕ್ಕಣಿಯಪ್ಪ ನಾ ಹಚ್ಕೊಂಡು ಹೋಗಿ ನೀ ಹಚ್ಚಬೇಡ. ಯಾಕಂದ್ರ ಹಚ್ಚಾಕ ನೀನು 10,000 ಮಂದಿ ಗುಡಿಗೆ ಬರ್ತಾರಪ್ಪ. ಹೌದು 10,000 ಮಂದಿ ನಮಸ್ಕಾರ ಮಾಡಿ ಹೋಗ್ತಾರ. ಕರೆದ 10,000 ಮಂದಿಗೆಲ್ಲ ಎಟ್ಟಂತ ಹಚ್ಚತಿ ನಿಂದ ಸಮಿತೈತಿ ಅಲ್ಲೇ ಇಟ್ಟಿ ನಾವು ಹಚ್ಕೊಂಡು ಹೋಗ್ತೀವಿ. ಹೌದು ಬೇಕಾರ ಹೌದಲ್ಲ? ಯವ್ ಬಾ ಹೋಗೋಣ ನಮಸ್ಕಾರ ಮಾಡಿ. ಇವ ನಮಸ್ಕಾರ ಮಾಡಿ ಹೋಗಿ ಬರ್ತೀವಿ ಅಂತ ಹೇಳಿ ಪೂಜಾರಿಗೆ. ಯಪ್ಪ ಪೂಜಾರಿ ಹೋಗ್ತೀವಿ. ಅಮ್ಮ ಹೋಗಾರ ಬೇಕಾರ. ಹಾ ಯಾವ ನಾವು ಬಂದು ಭಾಳ ಹೊತ್ತಾದು ದೇವರಿಗೆ ನಮಸ್ಕಾರ ಮಾಡಿ ಮರಳಿ ಹೋಗೋಣ ಬಾಯವ. ಇನ್ನ ದಪ್ ಕೊಡ್ರಿ ಪಾಟ. ಸಂಗನ ಸರ್ಗಿ ಮೇಲೆ ಏನ್ರ ಗೆಳೆಯ ಹೆಸರು ಐತೆನಾ? ಹೆಸರು ಇದ್ದಂಗ ಕಾಣ್ತೈತಿ, ಗುಡಿಯಾಗ ಗಾದ್ಲ ಐತಿ ಗೆಳೆಯ. ಹೊರಗೆ ಹೋಗಿ ನೋಡೋಣ ಬಾ ಮಿತ್ರ. ಆತಡಿ ಮಿತ್ರ ಹೋಗುನು. ಏನಮ್ಮ ಘಾತವೈತಲ್ಲಮ್ಮ? ಏನಾತ ಅಮ್ಮ ಹೇಳುತ್ತೇನೆ ಕೇಳು. ಹೇಳಿವ ಹಾ ಏನು ಘಾತವನಾದಿತ ಪರಮ ಕೇಳ ಕೊಳ್ಳಾಗಿನ ಸರಿ ಗೋದಿತ ಪರಮ ಏನು ಗಾತವನಾದಿತ ಪರಮ ಕೇಳ ಕೊಳ್ಳಾಗಿನ ತರಿ ಗೋದಿತ ಗಾತವನಾದಿತ. ಏನು ಘಾತವನಾದಿತ ಪರಮ ಕೇಳ ಕೊಳ್ಳಾಗಿನ ಸರಿ ಗೋದಿತ ಪರಮ ಏನು ಗಾತವನಾದಿತ ಪರಮ ಕೇಳ ಕೊಳ್ಳಾಗಿನ ತರಿ ಗೋದಿತ ಗಾತವನಾದಿತ. ಅಂತಿಂತ ಸರಿಗೆಲ್ಲೆ ಸಿರೆ ಬಂಗಾರ ಸರಿಗೆ ಅಂತಿಂತ ಸರಿಗೆಲ್ಲ ಸಿರ ಬಂಗಾರ ಸರಿಗೆ ಅಂತಿಂತ ಸರಿಗೆಲ್ಲ ಸ್ವಕ ಬಂಗಾರ ಸರಿಗೆ ಅಂತಿಂತ ಸರಿಗೆಲ್ಲ ಚೊಕ್ಕ ಬಂಗಾರ ಸರಿಗೆ. ಏನು ಗಾತವನಾದಿತ ಪರಮ ಕೇಳ ಕೊಳ್ಳಾಗಿನ ಸರಿ ಗೋದಿತ ಪರಮ ಏನು ಗಾತವನಾದಿತ ಪರಮ ಕೇಳ ಕೊಳ್ಳಾಗಿನ ತರಿ ಗೋದಿತ ಗಾತವನಾದಿತ. ಗಂಡ ಪ್ರಿಯನ ಮುಂದ ಏನು ಹೇಳಲಿ ಬಂದ ಗಂಡ ಪ್ರಿಯನ ಮುಂದ ಏನ ಹೇಳಲಿ ಬಂದ ಇರಪಕ್ಷಿ ಬಸವಂತ ಕೇಳಿದರೇನು ಹೇಳಲಿ ಕೃಪಾಕಿ ಬಸವಂತ ಕೇಳಿದಾರೇನ ಹೇಳಲಿ. ಏನೋ ಘಾತವನಾದಿತ ಪರಮ ಕೇಳ ಕೊಳ್ಳಾಗಿನ ಸರಿ ಗೋದಿತ ಪರಮ ಪರಮ
ಗಾತವನಾದಿತ ಪರಮ್ಮ ಕೇಳ ಕೊಳ್ಳಾಗಿನ ಸರಿಗೋದಿತ ಗಾತವನಾದಿತ. ಯಮ್ಮ ಘಾತವೈತಲ್ಲ ಇವ ಏನಾತ ನನ್ನ ಮಗಳೇ? ಏನಮ್ಮ ಇದೇ ಜಾತ್ರೆ ಒಳಗೆ ಹಾ ಕೊಳ್ಳಾಗಿನ ಸೇರ ಬಂಗಾರ ಸರಿಗೆ ಕಳೆದು ಹೋಯ್ತಮ್ಮ, ಸರಿಗೆ ಕಳೆದು ಹೋಯ್ತು. ಹೆಂಗ್ ಕಳ್ಕೊಂಡೆ ನನ್ನ ಮಗಳ? ಹೆಂಗ್ ಕಳ್ಕೊಂಡಿ? ಏನಮ್ಮ ಬರ್ಜರ ಜಾತ್ರೆ ಕುಡಿತು. ಹಾ ಹಾ ಅದೇ ಜಾತ್ರೆ ಒಳಗೆ ಬಸವದೇವರಿಗೆ ನಮಸ್ಕಾರ ಮಾಡು ಏಳು ಸಮಯದಲ್ಲಿ ಕೊಳ್ಳಾಗಿನ ಸೇರ ಬಂಗಾರ ಸರಿಗೆ ಕಳೆದು ಹೋಯ್ತಮ್ಮ. ನನ್ನ ಗಂಡ ಭಾವ ಮೈದನ್ನ ಕೇಳಿದ್ರೆ ಏನಂತೂ ಹೇಳಲ್ಲಮ್ಮ, ಏನಂತೂ ಹೇಳಲಿ. ಇವ ನನ್ನ ಮಗಳೇ, ಸರಿಗೆ ಕಳ್ದೈತಿ ಅಂದ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ. ಹೌದಮ್ಮ, ಈ ಸರಿಗೆ ಕಳ್ದದ ನಾ ಯಾರ ಮುಂದೆ ಹೇಳುದಿಲ್ಲ, ಹೇಳುವುದಿಲ್ಲ. ನಿನ್ನ ಗಂಡನ ಮುಂದೆ ಹೇಳುದಿಲ್ಲ, ಯಾವ ಆಹಾ ನಿನ್ನ ಭಾವ ಮೈದ್ರ ಮುಂದೆ ಹೇಳುದಿಲ್ಲ, ನಿಮ್ಮ ಅತ್ತಿ ಮಾವನ ಮುಂದೆ ಹೇಳುದಿಲ್ಲ. ಇದೊಂದು ಮಾತು ನನ್ನ ಮಗಳ ನಾ ಹೊಟ್ಟೆಗೆ ಹಾಕೋತಾನೆ. ಹಾ. ಅಕಸ್ಮಾತ್ ನನ್ನ ಮಗಳ ನನಗೂ ಏನಾರು ಒಂದು ಕಠಿಣ ಪ್ರಸಂಗ ಬಂದ್ರೆ ಬಂದರಿ ನನ್ನ ಮಾತ ನೀನು ಕೇಳ್ತಾನೋ ನಂಗೆ ನನ್ನ ಮಗಳ ಕೈ ಮೇಲೆ ಕೈ ನನಗೆ ವಚನ ಕೊಡ್ಬೇಕಾಗಿತ್ತಲ್ಲ. ಏನಮ್ಮ ಕೇಳುವಂತ ಮಾತಿದ್ರೆ ಕೇಳ್ತಾ ಇದ್ದೀನಿ. ಹಾ ಕೇಳಿದಂತ ಮಾತಿದ್ರೆ ಅಮ್ಮ ನಾನು ಹೇಗೆ ಕೇಳ್ಬೇಕಮ್ಮ? ಅತ್ತಿ ಮನೆ ಸೊಸಿ. ಯವ್ವ ನನ್ನ ಮಗಳ, ಕೇಳುವಂತ ಮಾತಿದ್ರೆ ನೀ ಕೇಳ. ಹೌದಮ್ಮ, ಕೇಳದಂತ ಮಾತಿದ್ರೆ ನನ್ನ ಮಗಳ ನೀ ಏನು ಕೇಳಬೇಡ. ನಾ ಕೇಳುವಂತ ಮಾತನ್ನ ತಗೊಂಡು ಬರ್ತೇನೆ ನೋಡು. ಅಮ್ಮ ವಚನ ಕೊಡ್ಲಿಕ್ಕೆ ಬೇಕು. ಯವ್ವ ವಚನ ಕೊಡಾಕನ ಬೇಕ. ಮತ್ತೆ ನೋಡಮ್ಮ, ನಾಳೆ ನನ್ನ ಗಂಡ ಭಾವ ಮೈದುಂಡ ಕೇಳಿದ್ರೆ ಹಾ ನೀನು ಅವ್ರ ಮುಂದೆ ಹೇಳೋದಿಲ್ಲ ಅನ್ನುವಂಗ ಯಮ್ಮ ನೀನು ಕೈ ಮೇಲೆ ಕೈ ವಚನ ಕೊಡು. ನನ್ನ ಮಗಳ ಒಂದೋ ಸಲ ಯಾಕ 10 ಸಲ ವಚನ ತಗೋರ ನನ್ನ ಮಗಳ. ಯವ್ವ ನನ್ನ ಮಗಳೇ, ಹಾ ಇನ್ನು ಮೇಲೆ ನಾವಾರ ಮನೆಗೆ ಹೋಗೋಣ ಬರುವಂತಳಾಗ. ಏನಮ್ಮ ಈ ಸದ್ಯ ಇದೇ ಜಾತ್ರೆ ಒಳಗೆ ಹೋಗಿ ಬಳಗರಂಗಡ ಬಳಿ ಇಟ್ಟುಕೊಂಡೆ ಸಿರಿಸಲೆನ ಚಬ್ಬಿ ಅವರು ಕಲಾಕಣಿಕೆ 100 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ನಾ ತುಂಬಾ ಬರಲ್ಲ. ಇಟ್ಟಲ್ ತಮ್ಮ ಕೊಟ್ಟಬಾಗಿ ಕಲಾಕಣಿಕೆ 100 ರೂಪಾಯಿ ಕೊಟ್ಟಿದ್ದಾರೆ. ಇದು 100 ಅಲ್ಲ 10,000 ಅಂತೇಳಿ ಅವರಿಗೆ ಮತ್ತು ತಮ್ಮಲ್ಲ ನಾನು ತುಂಬಾ ಬರೆದಿನಿ. ಬಾಬು ಅಣ್ಣ ಅವರು ಕೂಡ ಒಂದು 100 ರೂಪಾಯಿ ಕೊಟ್ಟಿದ್ದಾರೆ. ಬಾಬು ಅಣ್ಣ 100 ಅಲ್ಲ 10,000 ಅಂತೇಳಿ ಅವರಿಗೆ ನಾನು ತುಂಬಾ ಬರೆಗಿದ್ದೀನಿ. ಶಂಕರಪ್ಪ ಕಾಕ ಚಿಕ್ಕ ಬೆಳಿಕಟ್ಟಿ ಅವರು ಕಂಪನಿ ಮಾಲಕರು ಕಲಾಕಣಿಕೆ 100 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ನಾ ತುಂಬಾ ಬರಗಿದ್ದೀನಿ. ನನ್ನ ತಂದೆಯಾದಂಥ ಪೆಟ್ಟಿಗೆ ಮಾಡುವಂಥ ಗುರುಗಳು ಮಲ್ಲ ಒಕ್ಕಾಗ 100 ರೂಪಾಯಿ ಕೊಟ್ಟಾರು. ಗಂಗಪ್ಪ ಮಾಸ್ತರ್ ಅವ್ರಿಗೆ ಸ್ವೀಕಾರ ಮಾಡ್ಬೇಕು. ಅಶೋಕನ ಹಟ್ಟಿವಳಿ ಅವರಾದ್ರೂ ಒಂದು 100 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ನಾ ತುಂಬಾ ಬರಗಿದ್ದೀನಿ. ಸುಲಿಂಗಪ್ಪ ಜಿಲ್ಗೋಡ ಬಾಳೆಪಾಡು ಮಾಡಿ ರೂಪಾಯಿ ಕೊಟ್ಟು ಅವ್ರಿಗೆ ಅಡಿವಪ್ಪ ಇಟಿ ಅವ್ರವ್ರಿಗೆ 500 ರೂಪಾಯಿ ಕೊಟ್ಟಿರ್ತಾರೆ. ಕಂಪನಿ ಮಾಲಕರು ಬಂದು ಸ್ವೀಕಾರ ಮಾಡಬೇಕೆಂದು ವಿನಂತಿ. ಗಂಗಪ್ಪನ ಲೋಕರು ಅವರು ಹಾರ್ಮೋನಿ ಮಾಸ್ತರು ಇನ್ನು ನಮ್ಮ ಕಲಿಕೆ ಬೆಲೆ ಕೊಟ್ಟು ಒಂದು 100 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ನಾ ತುಂಬಾ ಬರ. ಈಗ 2 ನಿಮಿಷ ತಯಾರು ಮಾಡೋರು ಮಾಡ್ಬಿಡ್ರಿ. ವಿಠಲನ ಪುಟ್ಟಬಾಗಿ ಅವರು ಬಾಳೆನ ಪಾತ್ರ ಮಾಡಿದರು. ಅವರು ಒಳ್ಳೆ ಕಲಾವಿದರು. ಏನೋ ಕಲೆಗೆ ಬೆಲೆ ಕೊಟ್ಟು ಒಂದು 100 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ನಾನು ತುಂಬಾ ಬರಗಿ.